ಒಬ್ಬ ತಾಯಿ ತನ್ನ ಮಗಳಿಗೋಸ್ಕರ ಎಷ್ಟು ದೂರ ಹೋಗ್ಬೋದು? ತನ್ನನ್ನು ಅವಮಾನಿಸಿದಾಗಲೂ ತಿರಸ್ಕರಿಸಿದಾಗಲೂ ಕೂಡ ಆಕೆ ತನ್ನ ಗುರಿಯನ್ನ ಸಾಧಿಸೋಕೆ ಯಾವ ಅಸ್ತ್ರ ಬಳಸ್ತಾಳೆ? ಇವತ್ತಿನ ನಮ್ಮ ಚರ್ಚೆ ಅಂತಹ ಒಬ್ಬ ತಾಯಿಯ, ಆಕೆಯ ಬುದ್ಧಿವಂತಿಕೆ ಮತ್ತು ಅಚಲ ನಂಬಿಕೆಯ ಕಥೆ. ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಬರುವ ಕೇವಲ ಕೆಲವು ಸಾಲುಗಳ ಒಂದು ಸಂಭಾಷಣೆ ಇದು. ಆದರೆ ಇದರ ಆಳಕ್ಕೆ ಇಳಿದಷ್ಟು ಇತಿಹಾಸದ ದೊಡ್ಡ ದೊಡ್ಡ ಪುಟಗಳು ತೆರೆದುಕೊಳ್ಳುತ್ತವೆ. ಹೌದು, ಇದು ಕೇವಲ ಒಬ್ಬ ಮಹಿಳೆ ಮತ್ತು ಏಸುವಿನ ನಡುವಿನ ಮಾತುಕಥೆಯಷ್ಟೇ ಅಲ್ಲ. ಈ ಘಟನೆ ನಡೆದ ಸ್ಥಳಗಳಾದ ಟೈರ್ ಮತ್ತು ಸಿದೋನ್ ಇದೆಯಲ್ಲ, ಆ ನಗರಗಳ ಹಿನ್ನೆಲೆ ತಿಳಿದಾಗ ಈ ಘಟನೆಯ ಮಹತ್ವ 100 ಪಟ್ಟು ಹೆಚ್ಚಾಗತ್ತೆ. ಆ ಕಾಲದ ರಾಜಕೀಯ, ವ್ಯಾಪಾರ, ಸಾಮಾಜಿಕ ಕಟ್ಟುಪಾಡುಗಳು ಎಲ್ಲವೂ ಈ ಒಂದೇ ಘಟನೆಯಲ್ಲಿ ಸೇರ್ಕೊಂಡಿದೆ. ಎಲ್ಲವೂ ಈ ಒಂದು ಸಣ್ಣ ಘಟನೆಯಲ್ಲಿ ಸೇರ್ಕೊಂಡಿವೆ. ಹೌದು. ಹಾಗಾದ್ರೆ ಈ ಅದ್ಭುತ ಕಥೆಯ ಆಳಕ್ಕೆ ಇಳಿಯೋಣ. ಒಬ್ಬ ತಾಯಿಯ ಚುರುಕು ಬುದ್ಧಿಯ ಉತ್ತರ ಹೇಗೆ ಒಂದು ದೈವಿಕ ಪವಾಡಕ್ಕೆ ಕಾರಣವಾಯಿತು ಮತ್ತು ಇತಿಹಾಸದ ದಿಕ್ಕನ್ನೇ ಬದಲಿಸುವ ಸೂಚನೆ ಕೊಡ್ತು ಅನ್ನೋದನ್ನ ಒಟ್ಟಿಗೆ ಸೇರಿ ನೋಡೋಣ. ಕಥೆ ಶುರುವಾಗೋದೇ ಒಂದು ಅನಿರೀಕ್ಷಿತ ತಿರುವಿನೊಂದಿಗೆ. ಯೇಸು ಯಹೂದ್ಯರು ವಾಸಿಸುವ ಪ್ರದೇಶವನ್ನ ಬಿಟ್ಟು ಅನ್ಯ ಜನಾಂಗದವರು ಇರುವ ಟೈರ್ ಮತ್ತು ಸಿದೋನ್ ಕಡೆಗೆ ಹೋಗ್ತಾರೆ. ಇದು ಸುಮ್ಮನೆ ಒಂದು ಪ್ರಯಾಣ ಆಗಿರಲಿಲ್ಲ ಅಲ್ವಾ? ಅಂದಿನ ಕಾಲದಲ್ಲಿ ಟೈರ್ ಅಂದ್ರೆ ಅದು ಒಂದು ರೀತಿ ಜಾಗತಿಕ ವ್ಯಾಪಾರದ ಕೇಂದ್ರ, ರಾಜವೈಭವ, ಅಹಂಕಾರ ಎಲ್ಲದರ ಸಂಕೇತ. ಅಂಥ ಒಂದು ಜಾಗಕ್ಕೆ ಯೇಸು ಯಾಕೆ ಹೋಗ್ತಾರೆ? ಅದು ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂತ. ಅಲ್ಲೇ ಈ ಕಥೆ ಶುರುವಾಗುತ್ತೆ. ಕರೆಕ್ಟ್. ಅವರು ಒಂದು ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಇರಬೇಕು ಅಂದ್ಕೊಂಡ್ರು. ಅವರ ಸುದ್ದಿ ಎಪ್ಪಡಿಯೋ ಆ ಮಹಿಳೆಗೆ ತಲುಪುತ್ತೆ. ಆಕೆ ಸಿರಿಯಾ ದೇಶದ ಫೆನಿಷಿಯಾ ಪ್ರಾಂತ್ಯಕ್ಕೆ ಸೇರಿದ ಗ್ರೀಕ್ ಮಹಿಳೆ. ಅಂದ್ರೆ ಅಂದಿನ ಯಹೂದ್ಯ ಸಮಾಜದ ದೃಷ್ಟಿಯಲ್ಲಿ ಆಕೆ ಪ್ರತಿಯೊಂದು ರೀತಿಯಲ್ಲೂ ಒಬ್ಬ ಹೊರಗಿನವಳು. ಆಕೆಯ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿರ್ತದೆ. ತನ್ನ ಮಗಳ ಸ್ಥಿತಿಯಿಂದ ಸಂಪೂರ್ಣ ಹತಾಶಳಾಗಿದ್ದ ಆಕೆ ಯೇಸುವಿನ ಬಗ್ಗೆ ಕೇಳಿ ಅವರನ್ನು ಹುಡುಕೊಂಡು ಬಂದು ಅವರ ಕಾಲಿಗೆ ಬೀಳ್ತಾಳೆ. ಆ ದೃಶ್ಯವನ್ನ ಕಲ್ಪನೆ ಮಾಡಿಕೊಳ್ಳಬಹುದು. ಒಬ್ಬ ತಾಯಿಯ ಹತಾಶೆ, ತನ್ನ ಮಗಳನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಛಲ. ಆದ್ರೆ ಆಗ ಯೇಸು ಕೊಡುವ ಉತ್ತರ ಮೊದಲ ಬಾರಿಗೆ ಕೇಳೋ ಯಾರಿಗಾದರೂ ಆಘಾತ ಉಂಟು ಮಾಡಬಹುದು. ಮೊದಲು ಮಕ್ಕಳು ತಿಂದು ತೃಪ್ತಿ ಪಡೆಯಲಿ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಅಂತಾರೆ. ಒಂದು ನಿಮಿಷ, ಯೇಸು ಆಕೆಯನ್ನ ನೇರವಾಗಿ ನಾಯಿ ಅಂತ ಕರೆದಿದ್ದು, ಇದು ಕೇಳುಗರಿಗೆ ಬಹಳ ಕಠೋರವಾಗಿ ಕಾಣಿಸ್ಬೋದು. ಇದನ್ನ ಒಂದು ಅವಮಾನದ ಮಾತಲ್ಲ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಕಥೆಯ ತಿರುಳೇ ಇಲ್ಲಿದೆ. ಮೊದಲ ನೋಟಕ್ಕೆ ಇದು ಅವಮಾನದಂತೆ ಕಂಡ್ರೂ ಇದರೊಳಗೆ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. ಅಂದಿನ ಕಾಲದ ಯಹೂದ್ಯರ ಆಡುಮಾತಿನಲ್ಲಿ ಮಕ್ಕಳು ಅಂದ್ರೆ ದೇವರ ಆಯ್ಕೆಯ ಜನಾಂಗ, ಅಂದ್ರೆ ಇಸ್ರಾಯೇಲಿಯರು, ಮತ್ತೆ ನಾಯಿಗಳು ಅಂದ್ರೆ ಅನ್ಯ ಜನಾಂಗದವರು ಅನ್ನುವೊಂದು ಸಾಮಾನ್ಯ ಬಳಕೆ ಇತ್ತು. ಆದ್ರೆ ನಮ್ಮ ಮೂಲಗಳ ಪ್ರಕಾರ ಯೇಸು ಇಲ್ಲಿ ಬಳಸಿರುವುದು ಬೀದಿನಾಯಿಗಳಂದ ಸೂಚಿಸೋ ಪದ ಅಲ್ಲ, ಬದಲಾಗಿ ಮನೆಯಲ್ಲಿ ಪ್ರೀತಿಯಿಂದ ಸಾಕುವ ಪುಟ್ಟ ನಾಯಿಗಳು ಅಥವಾ ಸಾಕು ನಾಯಿಗಳು ಅನ್ನೋ ಅರ್ಥ ಕೊಡುವ ಪದ. ಓ ಸರಿ ಸರಿ. ಹಾಗಾಗಿ ಇದೊಂದು ನೇರ ಅವಮಾನ ಅನ್ನೋದಕ್ಕಿಂತ ಆಕೆಯ ನಂಬಿಕೆಯನ್ನ ಪರೀಕ್ಷಿಸಲು ತೋರಿಸಲು ಬಳಸಿದ ಒಂದು ರೂಪಕ, ಒಂದು ಪರೀಕ್ಷೆ ಅಂತ ಹೇಳ್ಬೋದು. ಓಕೆ, ಅದು ಪರೀಕ್ಷೆ ಅಂತ ಒಪ್ಕೊಳ್ಳೋಣ. ಆದ್ರೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ಯಹೂದಿ ಗುರು, ಅದರಲ್ಲೂ ಗಂಡಸು, ಒಬ್ಬ ಅನ್ಯ ಜನಾಂಗದ ಹೆಂಗಸಿನ ಜೊತೆ ಸಾರ್ವಜನಿಕವಾಗಿ ಇಷ್ಟು ಮಾತಾಡೋದೇ ಒಂದು ದೊಡ್ಡ ವಿಷಯ ಅಲ್ವಾ? ಆ ಪರೀಕ್ಷೆ ಜೊತೆಗೆ ಅವರು ಅಂದಿನ ನಿಯಮಗಳನ್ನು ಮುರಿಯುತ್ತಿದ್ರು ಅನ್ನಿಸ್ತೆ. ಖಂಡಿತ. ನೀವು ಹೇಳಿದ 100ಕ್ಕೆ 100 ಸರಿ. ಆ ಕಾಲದಲ್ಲಿ ಯಹೂದ್ಯರು ಅನ್ಯ ಜನಾಂಗದವರ ಜೊತೆ, ಅದರಲ್ಲೂ ಮಹಿಳೆಯರ ಜೊತೆ ಈ ರೀತಿ ಮಾತಾಡೋದನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಯೇಸು ಆಕೆಯ ಜೊತೆ ಸಂವಾದಕ್ಕೆ ಇಳಿದಿದ್ದೇ ಒಂದು ಕ್ರಾಂತಿಕಾರಿ ಹೆಜ್ಜೆ. ಬಹುಶಃ ಆ ಪರೀಕ್ಷೆ ಮೂಲಕ ಆಕೆ ಎಂಥ ಉತ್ತರ ಕೊಡ್ತಾಳೆ ಅಂತ ಅವ್ರಿಗೆ ಗೊತ್ತಿತ್ತು ಅನ್ನಿಸ್ತೆ. ಇಲ್ಲಿಂದ ಕಥೆ ಒಂದು ಅದ್ಭುತವಾದ ತಿರು ಪಡೆಯುತ್ತೆ. ಆ ಮಹಿಳೆ ಬೇಸರ ಪಟ್ಕೊಳ್ಳಿಲ್ಲ, ಅವಮಾನ ಆಯ್ತು ಅಂತ ಕೋಪದಿಂದ ಹೊರಟೋಗ್ಲಿಲ್ಲ. ಬದಲಿಗೆ ಯೇಸುವಿನ ಮಾತನ್ನೇ ಬಳಸಿಕೊಂಡು ಅತ್ಯಂತ ಚತುರವಾದ ಮತ್ತು ವಿನಯ ತುಂಬಿದ ಉತ್ತರ ಕೊಡ್ತಾಳೆ. ಅದು ನಿಜ ಪ್ರಭು, ಆದರೂ ಮಕ್ಕಳು ತಿಂದುಬಿಟ್ಟ ಚೂರುಪಾರುಗಳನ್ನು ಮೇಜಿನ ಕೆಳಗಿನುವ ನಾಯಿಗಳು ತಿನ್ನುತ್ತವಲ್ಲವೇ ಅಂತಾಳೆ. ಅದ್ಭುತವಾದ ಮಾತು. ಆ ಕ್ಷಣದಲ್ಲಿ ಆಕೆ ಮನಸ್ಸಿನಲ್ಲಿ ಎಂಥ ಧೈರ್ಯ, ಬುದ್ಧಿವಂತಿಕೆ ಮತ್ತು ಹತಾಶೆ ಎಲ್ಲವೂ ಒಟ್ಟಿಗೆ ಕೆಲಸ ಮಾಡಿರಬಹುದು. ಊಹಿಸೋಕೂ ಕಷ್ಟ. ಹೌದು, ಈ ಉತ್ತರದಲ್ಲಿ ಕೇವಲ ನಮ್ರತೆ ಇರಲಿಲ್ಲ, ಅದೊಂದು, ಹೀಗೆ ಹೇಳೋದು, ಸ್ಟ್ರಾಟಜಿಕ್ ಹ್ಯುಮಿಲಿಟಿ ಆಗಿತ್ತು. ಸ್ಟ್ರಾಟಜಿಕ್ ಹ್ಯುಮಿಲಿಟಿ. ನಾನು ನಿಮ್ಮ ನಿಯಮಗಳನ್ನ ಒಪ್ತೇನೆ,
ನಾನು ಹೊರಗಿನವಳು ಅನ್ನೋದನ್ನು ಒಪ್ತೇನೆ. ಅದೇ ನಿಯಮಗಳ ಚೌಕಟ್ಟಿನಲ್ಲೇ ನನಗೆ ಬೇಕಾದನ್ನು ಪಡೆಯುವ ದಾರಿ ಇದೆ ಅಂತ ಆಕೆ ಜಾಣತನದಿಂದ ತೋರಿಸಿದ್ಲು. ನನಗೆ ದೊಡ್ಡ ಔತಣವೇ ಬೇಡ, ಮೇಜಿನಿಂದ ಕೆಳಗೆ ಬಿದ್ದ ಒಂದು ಚೂರು ಸಿಕ್ಕರೂ ಸಾಕು, ನನ್ನ ಮಗಳು ಬದುಕ್ತಾಳೆ ಅನ್ನೋ ಅಚಲವಾದ ನಂಬಿಕೆ ಆ ಮಾತಿನಲ್ಲಿತ್ತು. ಇಟ್ ವಾಸ್ ಅ ಮಾಸ್ಟರ್ ಕ್ಲಾಸ್ ಇನ್ ನೆಗೋಸಿಯೇಷನ್ ಫ್ರಮ್ ಅ ಪೊಸಿಷನ್ ಆಫ್ ಪವರ್ಲೆಸ್ನೆಸ್. ಈ ಉತ್ತರವನ್ನು ಕೇಳಿ ಯೇಸು ಬಹಳ ಮೆಚ್ಚಿಕೊಳ್ತಾರೆ. ಚೆನ್ನಾಗಿ ಹೇಳಿದೆ, ನಿಶ್ಚಿಂತೆಯಿಂದ ಮನೆಗೆ ಹಿಂದಿರುಗು, ದೆವ್ವ ನಿನ್ನ ಮಗಳನ್ನು ಬಿಟ್ಟು ತೊಲಗಿದೆ ಅಂತಾರೆ. ಅವರು ಆ ಮಗುವಿನ ಬಳಿ ಹೋಗ್ಲಿಲ್ಲ, ಆಕೆಯನ್ನು ಮುಟ್ಲಿಲ್ಲ, ದೂರದಿಂದಲೇ ಕೇವಲ ತಮ್ಮ ಮಾತಿನ ಮೂಲಕ ಗುಣಪಡಿಸ್ತಾರೆ. ಆಕೆ ಮನೆಗೆ ಹೋಗಿ ನೋಡಿದಾಗ ಮಗಳು ಸೌಖ್ಯವಾಗಿ ಮಲಗಿರ್ತಾಳೆ. ಇದನ್ನೇ ನಾವು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಕರೀಬಹುದು. ಆಕೆಯ ನಂಬಿಕೆಯ ಶಕ್ತಿ ಎಷ್ಟಿತ್ತು ಅಂದ್ರೆ ಭೌತಿಕವಾಗಿ ಯೇಸು ಅಲ್ಲಿರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ. ನಿಜ. ಆಕೆಯ ನಂಬಿಕೆಯೇ ಆ ಗುಣಪಡಿಸುವಿಕೆಯ ಮಾಧ್ಯಮವಾಯಿತು. ನಿಜ. ಆದ್ರೆ ಈ ಘಟನೆ ಬೇರೆ ಎಲ್ಲೋ ನಡೆದಿಲ್ಲ, ಅದು ಟೈರ್ ಮತ್ತು ಸಿದೋನ್ನಲ್ಲಿ ನಡೆದಿದೆ ಅನ್ನೋದು ನನಗೆ ಬಹಳ ಕುತೂಹಲಕಾರಿ ಅನಿಸುತ್ತೆ. ಯಾಕಂದ್ರೆ ನಾನು ಓದಿದ ಹಾಗೆ ಟೈರಿಯನ್ ಪರ್ಪಲ್ ಅನ್ನೋದು ಬರಿಯೊಂದು ಬಣ್ಣ ಆಗಿರಲಿಲ್ಲ, ಅದೊಂದು ಸ್ಟೇಟಸ್ ಸಿಂಬಲ್ ಆಗಿತ್ತು. ಚಿನ್ನಕ್ಕಿಂತನೂ ದುಬಾರಿ ಅಂತ ಹೇಳ್ತಾರೆ. ನಿಜಾನಾ? ಏನಿದ್ರ ಕಥೆ? ಖಂಡಿತ. ಟೈರ್ ನಗರದ ಪ್ರಖ್ಯಾತಿಗೆ ಮತ್ತು ಸಂಪತ್ತಿಗೆ ಮುಖ್ಯ ಕಾರಣವೇ ಈ ಟೈರಿಯನ್ ಪರ್ಪಲ್ ಎಂಬ ನೇರಳೆ ಬಣ್ಣ. ಕಲ್ಪನೆ ಮಾಡಿ, ಒಂದೇ 1 ಗ್ರಾಂ ಬಣ್ಣ ತಯಾರಿಸಲು 10,000ಕ್ಕೂ ಹೆಚ್ಚು ಮ್ಯೂರೆಕ್ಸ್ ಅನ್ನೋ ಸಮುದ್ರದ ಶಂಖಗಳನ್ನ ಹಿಡಿತಾವ್, ಅವುಗಳನ್ನ ಒಡೆದು ಅದರೊಳಗಿನ ಒಂದು ಸಣ್ಣ ಗ್ರಂಥಿಯನ್ನ ಹೊರತೆಗೆದು ಸಂಸ್ಕರಿಸಬೇಕಿತ್ತು. 10,000? ಹೌದು. ಈ ಪ್ರಕ್ರಿಯೆಯಿಂದ ಬರುವ ವಾಸನೆ ಅಸಹನೀಯವಾಗಿರುತ್ತಿತ್ತು. ಹಾಗಾಗಿ ಆ ಬಣ್ಣದ ಬಟ್ಟೆ ಹಾಕಿದವರು ಕೇವಲ ಶ್ರೀಮಂತರಲ್ಲ, ಆ ದುಬಾರಿ ಬೆಲೆ ಮತ್ತು ದುರ್ವಾಸನೆಯನ್ನ ಸಹಿಸಿಕೊಳ್ಳಬಲ್ಲ ಶಕ್ತಿವಂತರು ಅಂತಾನೂ ಜಗತ್ತಿಗೆ ಗೊತ್ತಾಗುತ್ತಿತ್ತು. ಅಂದ್ರೆ ಅದೊಂದು ಅಧಿಕಾರದ ಸಂಕೇತ. ಎಕ್ಸಾಕ್ಟ್ಲಿ. ರೋಮನ್ ಚಕ್ರವರ್ತಿಗಳು ಮತ್ತು ಸೆನೆಟರ್ಗರು ಮಾತ್ರ ಈ ಬಣ್ಣವನ್ನು ಬಳಸ್ತಿದ್ರು. ವಾವ್. ಅಂದ್ರೆ ಆ ನಗರ ಸಂಪತ್ತು ಮತ್ತು ಅಧಿಕಾರದ ಕೇಂದ್ರವಾಗಿತ್ತು. ಕೇವಲ ವ್ಯಾಪಾರ ಮಾತ್ರ ಅಲ್ಲ, ವಾಸ್ತುಶಿಲ್ಪದಲ್ಲೂ ಇವರ ಹೆಸರು ಕೇಳಿಬರುತ್ತೆ. ಜೆರುಸಲೇಮಿನ ಪ್ರಸಿದ್ಧ ಸೊಲೊಮೋನನ ದೇವಾಲಯ ಕಟ್ಟಲು ಟೈರಿಂದ ಸಹಾಯ ಸಿಕ್ಕಿತ್ತಂತ ನಮ್ಮ ಮೂಲಗಳಲ್ಲಿ ಉಲ್ಲೇಖವಿದೆ. ಹೌದು, ಅದು ಐತಿಹಾಸಿಕ ಸತ್ಯ. ಜೆರುಸಲೇಮಿನ ಮೊದಲ ದೇವಾಲಯವನ್ನು ಕಟ್ಟಲು ಬೇಕಾದ ಅತ್ಯುತ್ತಮ ದೇವದಾರು ಮರಗಳು ಲೆಬನಾನಿನ ಪರ್ವತಗಳಿಂದ ಬಂದವು. ಟೈರ್ನ ಅರಸನಾದ ಹೀರಾಮನು ರಾಜ ಸೊಲೊಮೋನನಿಗೆ ಮರಗಳನ್ನ ಮತ್ತು ಅತ್ಯಂತ ಕುಶಲಕರ್ಮಿಗಳನ್ನ ಒದಗಿಸಿದ್ದನು. ಇದು ಇಸ್ರೇಲಿಯರಿಗೂ ಮತ್ತು ಈ ಫಿನಿಷಿಯಾ ನಗರಗಳಿಗೂ ಶತಮಾನಗಳ ಹಿಂದೆಯೇ ಇದ್ದ ಐತಿಹಾಸಿಕ ರಾಜಕೀಯ ಮತ್ತು ವಾಣಿಜ್ಯ ಸಂಬಂಧವನ್ನು. ಹೌದು, ಆ ಸಂಬಂಧವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿಯೇ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಈ ನಗರಗಳ ಅಹಂಕಾರದ ಬಗ್ಗೆ ಮಾತಾಡೋದು ಅಲ್ವಾ? ಇಸ್ರಾಯೇಲಿಯರ ಜೊತೆ ಸಂಬಂಧ ಚೆನ್ನಾಗಿದ್ರೂ ಬೈಬಲ್ ಈ ನಗರಗಳನ್ನ ಅಷ್ಟೊಂದು ಒಳ್ಳೆಯ ದೃಷ್ಟಿಯಿಂದ ನೋಡಿದ ಹಾಗೆ ಕಾಣಿಸೋದಿಲ್ಲ. ಹೌದು, ಬೈಬಲ್ನಲ್ಲಿ ಈ ನಗರಗಳ ಚಿತ್ರಣ ಬಹಳ ಕಾಂಪ್ಲೆಕ್ಸ್ ಆಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲನ್ನು ವಿಗ್ರಹಾರಾಧನೆಗೆ ಪ್ರೇರೇಪಿಸಿ ದಾರಿ ತಪ್ಪಿಸಿದ ರಾಣಿ ಜೆಜೆಬೆಲ್ ಸಿದೋನ್ನ ರಾಜ್ಕುಮಾರಿ. ಓ ಹೌದು. ಹೀಗಾಗಿ ಈ ನಗರಗಳನ್ನ ಕೆಲವೊಮ್ಮೆ ಭೋಗ, ನೈತಿಕ ಅಧಪತನ ಮತ್ತೆ ಸಂಪತ್ತಿನ ಮದದ ಸಂಕೇತವಾಗಿ ನೋಡಲಾಗುತ್ತೆ. ಯೆಶಾಯ ಮತ್ತು ಎಜೆಕಿಯೇಲನಂತಹ ಪ್ರವಾದಿಗಳು, ನಿನ್ನ ವ್ಯಾಪಾರ ಮತ್ತು ಸಂಪತ್ತಿನಿಂದ ನೀನು ಅಹಂಕಾರ ಪಟ್ಟಿದ್ದೀಯಾ, ನಾನೇ ದೇವರು ಅಂದ್ಕೊಂಡಿದ್ದೀಯಾ, ನಿನಗೆ ನ್ಯಾಯ ತೀರ್ಪು ಕಾದಿದೆ ಅಂತ ಟೈರ್ ನಗರದ ವಿರುದ್ಧ ದೇವರ ತೀರ್ಪನ್ನು ಘೋಷಿಸಿದ್ರು. ಹೀಗಿದ್ದ ಜಾಗಕ್ಕೆ ಯೇಸು ಯಾಕೆ ಹೋಗ್ತಾರೆ? ಇದು ಯಹೂದಿಯರ ದೃಷ್ಟಿಯಲ್ಲಿ ಒಂದು ಫರ್ಬಿಡನ್ ಟೆರಿಟರಿ ಮಾದರಿಯಲ್ವಾ? ಇತಿಹಾಸದಲ್ಲಿ ತಮ್ಮನ್ನು ದಾರಿ ತಪ್ಪಿಸಿದ, ಅಹಂಕಾರದಿಂದ ಮೆರೆದ ನಾಡಿಗೆ ಅವರು ಹೋಗಿದ್ದೇ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತೆ. ಖಂಡಿತ. ಅದೊಂದು ಬಹಳ ಸಾಂಕೇತಿಕವಾದ ನಡೆ. ಯೇಸು ಯಹೂದ್ಯರ ಸಾಂಪ್ರದಾಯಿಕ ಗಡಿಗಳನ್ನ ದಾಟಿ ಅನ್ಯ ಜನಾಂಗದವರು ವಾಸಿಸುವ ಈ ಪ್ರದೇಶಕ್ಕೆ ಹೋಗುವುದರ ಮೂಲಕ ದೇವರ ಪ್ರೀತಿ ಮತ್ತು ಕೃಪೆ ಕೇವಲ ಒಂದು ಜನಾಂಗಕ್ಕೆ, ಒಂದು ದೇಶಕ್ಕೆ ಸೀಮಿತವಲ್ಲ ಅಂತ, ಅದು ಇಡೀ ಜಗತ್ತಿಗೆ ಸೇರಿದ್ದು ಅಂತ ಸಾರಲು. ಹೌದು, ಅದನ್ನ ಸಾರಲು ಅಲ್ಲಿಗೆ ಹೋದ್ರು. ಹೀಗಾಗಿ ಬೈಬಲ್ನ ದೃಷ್ಟಿಯಲ್ಲಿ ಈ ನಗರಗಳು ಒಂದು ರೀತಿಯಲ್ಲಿ ಅನ್ಯ ಜನಾಂಗಗಳಿಗೆ ತೆರೆದ ದ್ವಾರದಂತೆ ಕೆಲಸ ಮಾಡಿದುವು. ಮೊದಲು ಯಾವ ನಗರಗಳು ವಿಗ್ರಹಾರಾಧನೆಯ ಕೇಂದ್ರಗಳಾಗಿದ್ವೋ ಅದೇ ನಗರಗಳಿಗೆ ಯೇಸು ಭೇಟಿ ನೀಡಿ ಅಲ್ಲಿಂದಲೇ ದೇವರ ರಾಜ್ಯದ ವಿಸ್ತರಣೆಗೆ ಮುನ್ನುಡಿ ಬರೆದ್ರು. ಇದೇ ಕಾರಣಕ್ಕೆ ಯೇಸು ಇನ್ನೊಂದು ಕಡೆ ತನ್ನ ಸ್ವಂತ ಊರಿನ ಜನರ ನಂಬಿಕೆಯ ಕೊರತೆಯನ್ನು ಟೀಕಿಸಲು ಈ ನಗರಗಳ ಹೆಸರನ್ನ ಬಳಸ್ತಾರೆ.
ನಿಮ್ಮಲ್ಲಿ ನಡೆದ ಪವಾಡಗಳು ಟೈರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅವು ಎಂದೋ ಗೋಣಿತಟ್ಟೆ ಉಟ್ಕೊಂಡು ಬೂದಿ ಬಳಿದುಕೊಂಡು ಮಾನಸಾಂತರ ಹೊಂದಿತಿದ್ವು ಅಂತ ಹೇಳ್ತಾರೆ. ಹೌದು, ಯೇಸು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ನೀವು ದೇವರ ಆಯ್ಕೆಯ ಜನಾಂಗ ಅಂತ ಅಹಂಕಾರ ಪಡ್ತಿದ್ದೀರಿ, ಆದ್ರೆ ನಿಮ್ಮ ಹೃದಯ ಕಲ್ಲಾಗಿದೆ. ನಿಮ್ಮಗಿಂತ ಅನ್ಯರೆಂದು ನೀವು ಕರೆಯುವ ಆ ಟೈರ್ ಮತ್ತು ಸಿದೋನ್ನ ಜನರೇ ಹೆಚ್ಚು ತೆರೆದ ಮನಸ್ಸಿನವರು ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಇದು ಅಂದಿನ ಧಾರ್ಮಿಕ ಮುಖಂಡರಿಗೆ ಒಂದು ನೇರವಾದ ಸವಾಲಾಗಿತ್ತು. ಖಂಡಿತ. ಹಾಗಾದ್ರೆ ಈ ಕಥೆ, ಅದರ ಪಾತ್ರಗಳು ಮತ್ತು ಐತಿಹಾಸಿಕ ಹಿನ್ನೆಲೆಯಿಂದ ನಾವು ಇವತ್ತಿಗೆ ಕಲಿಯಬಹುದಾದ ಮುಖ್ಯ ಪಾಠಗಳೇನು? ಇಲ್ಲಿ ಹಲವು ಆಳವಾದ ಪಾಠಗಳಿವೆ. ಮೊದಲನೆಯದು ಪಟ್ಟು ಬಿಡದ ಮನಸ್ಸು. ಆ ಮಹಿಳೆ ಯೇಸುವಿನ ಮೊದಲ ಮಾತಿಗೆ ಎದೆಗುಂದಿಲಿಲ್ಲ, ಅದನ್ನ ನಿರಾಕರಣೆ ಅಂತ ಭಾವಿಸಲಿಲ್ಲ, ಸುಮ್ಮನಾಗ್ಲಿಲ್ಲ. ಸುಮ್ಮನಾಗಲಿಲ್ಲ. ಬದಲಿಗೆ ಮತ್ತಷ್ಟು ವಿನಯದಿಂದ, ಬುದ್ಧಿವಂತಿಕೆಯಿಂದ ತನ್ನ ಬೇಡಿಕೆಯನ್ನು ಮುಂದಿಟ್ಲು. ನಮ್ಮ ಜೀವನದಲ್ಲಿ ಅಡೆತಡೆಗಳು ಬಂದಾಗ ಸೋಲೊಪ್ಕೊಳ್ಬಾರ್ದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಎರಡನೇದ್ದು ನಮ್ರತೆಯ ಶಕ್ತಿ ಎನ್ಬೋದು. ಆಕೆ ತನ್ನನ್ನು ನಾಯಿಗೆ ಹೋಲಿಸಿದಾಗ್ಲೂ ಅವಮಾನ ಅಂತ ಭಾವಿಸಲಿಲ್ಲ. ದೇವರೆದುರು ನಮ್ಮ ಅಹಂಕಾರವನ್ನು ಬಿಟ್ಟು ನಾವು ಯಾರು ಎಂಬುದನ್ನು ಒಪ್ಪಿಕೊಂಡು ವಿನಯದಿಂದ ಬೇಡಿಕೊಂಡಾಗ ದೈವಿಕ ಕೃಪೆ ಹರಿದು ಬರುತ್ತೆ ಅನ್ನೋ ಸಂದೇಶ ಇದರಲ್ಲಿ ಸ್ಪಷ್ಟವಾಗಿದೆ. ಮತ್ತು ಮೂರನೆಯ ಬಹುಶಃ ಅತ್ಯಂತ ಪ್ರಮುಖವಾದ ಪಾಠವೆಂದರೆ, ದೇವರ ಪ್ರೀತಿ ಮತ್ತು ಕರುಣೆ ಯಾವುದೇ ಗಡಿಗಳನ್ನ ನೋಡುವುದಿಲ್ಲ. ಜಾತಿ, ಮತ, ದೇಶ, ಭಾಷೆ, ಲಿಂಗ ಇವೆಲ್ಲವನ್ನೂ ಅದು ಮೀರಿದ್ದು. ಯಾರೋ ಅಚಲವಾದ ನಂಬಿಕೆಯಿಂದ ಕರೆಯುತ್ತಾರೋ ಅವರಿಗೆ ದೇವರು ಸ್ಪಂದಿಸ್ತಾರೆ. ಆ ಮಹಿಳೆ ಯಹೂದ್ಯಳಲ್ಲ, ಗ್ರೀಕ್ ಮಹಿಳೆ. ಬಹುಶಃ ಆಕೆ ವಿಗ್ರಹಾರಾಧನೆ ಮಾಡುವ ಸಂಸ್ಕೃತಿಯಿಂದ ಬಂದವಳು. ಆದರೂ ಆಕೆಯ ನಂಬಿಕೆ ಆಕೆಯನ್ನು ಯೇಸುವಿನ ಕರುಣೆಗೆ ಪಾತ್ರಳಾಗುವಂತೆ ಮಾಡಿತು. ಇಲ್ಲಿ ಒಂದು ಅದ್ಭುತವಾದ ಗರಿಯೇಟ್ಕವಿದೆ. ಒಂದು ಕಡೆ ಥೈರಿಯನ್ ಪರ್ಪಲ್ ಅನ್ನೋ ರಾಜವೈಭವ, ಸಂಪತ್ತು, ಅಧಿಕಾರದ ಸಂಕೇತವಾಗಿದ್ದ ಟೈರ್ ನಗರ, ಇನ್ನೊಂದು ಕಡೆ ಅದೇ ನಗರದ ಒಬ್ಬ ಸಾಮಾನ್ಯ ಮಹಿಳೆ, ಅಧಿಕಾರವಾಗ್ಲಿ ಸಂಪತ್ತಾಗ್ಲಿ ಏನೂ ಇಲ್ಲದವಳು, ಕೇವಲ ಮೇಜಿನಿಂದ ಬಿದ್ದ ಚೂರುಗಳನ್ನ ಕೇಳ್ತಾ ಇದ್ದಾಳೆ. ಆ ಒಂದು ಚೂರು ನಂಬಿಕೆ ಆ ನಗರದ ಎಲ್ಲಾ ಸಂಪತ್ತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಎಂಬುದೇ ಈ ಘಟನೆಯ ತಿರುಳು. ಅಬ್ಸಲ್ಯೂಟ್ಲಿ. ವೈಯಕ್ತಿಕ ನಂಬಿಕೆಯ ಒಂದು ಸಣ್ಣ ಘಟನೆ ಜಾಗತಿಕ ವ್ಯಾಪಾರ, ರಾಜಮನೆತನದ ವೈಭವ, ಸಾಮ್ರಾಜ್ಯಗಳ ಪತನ ಮತ್ತು ದೈವಿಕ ಸಂದೇಶಗಳಂತಹ ದೊಡ್ಡ ಚಿತ್ರಣದೊಂದಿಗೆ ಹೇಗೆ ಬೆಸೆಕೊಂಡಿದೆ ಅಂತ ನೋಡೋದು ನಿಜಕ್ಕೂ ಕುತೂಹಲಕಾರಿ. ಒಂದು ಸಣ್ಣ ಕಥೆ ಇಡೀ ಇತಿಹಾಸದ ಕಿಟಿಕಿಯಂತೆ ತೆರೆದುಕೊಳ್ಳುತ್ತೆ. ಇಂದು ನಾವು ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ನಂಬಿಕೆಯ ಕಥೆಯೊಂದಿಗೆ ನಮ್ಮ ಚರ್ಚೆಯನ್ನ ಆರಂಭಿಸಿ ಟೈರ್ ಮತ್ತು ಸಿದೋನಿನಂತಹ ಐತಿಹಾಸಿಕ ನಗರಗಳ ಆಳಕ್ಕೆ ಇಳಿದು ಅಂತಿಮವಾಗಿ ದೇವರ ಪ್ರೀತಿಯ ವಿಸ್ತಾರವನ್ನ ಅರಿತೆವು. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟೋಗೋಣ. ಖಂಡಿತ. ಆ ಸಿರೋಫೆನೀಷ್ಯಾದ ಮಹಿಳೆ ಕೇವಲ ಕುರುಡು ಭಕ್ತಿಯಿಂದ ಬೇಡ್ಕೊಳ್ಳಿಲ್ಲ. ಬದಲಾಗಿ ಯೇಸುವಿನ ಮಾತಿಗೆ ತನ್ನ ಬುದ್ಧಿವಂತಿಕೆ ಮತ್ತು ಚಾತುರ್ಯವನ್ನ ಬಳಸಿ ಅತ್ಯಂತ ಅರ್ಥಗರ್ಭಿತವಾದ ಉತ್ತರ ಕೊಟ್ಲು. ಅವಳ ನಂಬಿಕೆಯು ಅವಳ ಬುದ್ಧಿಶಕ್ತಿಯನ್ನ ಮಂಕಾಗಿಸ್ಲಿಲ್ಲ, ಬದಲಾಗಿ ಅದನ್ನ ಇನ್ನಷ್ಟು ಹರಿತಗೊಳಿಸಿತು. ನಮ್ಮ ಜೀವನದಲ್ಲಿ ನಾವು ಸಹಾಯ, ಪರಿಹಾರ ಅಥವಾ ತಿಳುವಳಿಕೆಯನ್ನ ಹುಡುಕುವಾಗ ನಂಬಿಕೆ ಮತ್ತು ಬುದ್ಧಿಶಕ್ತಿ ಇವೆರಡನ್ನೂ ಪರಸ್ಪರ ವಿರೋಧಿಗಳೆಂದು ಭಾವಿಸುವ ಬದಲು ಅವೆರಡನ್ನೂ ಜೊತೆಗಾರರಾಗಿ ನೋಡಬಹುದಂತ. ಹೌದು, ಅದರ ಬಗ್ಗೆ ನಾವು ಎಷ್ಟು ಬಾರಿ ಯೋಚಿಸ್ತೀವಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.